ವಿರಾಮದ ಬಳಿಕ ಜಾತಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಜೊತೆಗೆ ನೀವು ಅಂದುಕೊಂಡ ಕಾರ್ಯ ಪೂರ್ಣವಾಗುತ್ತೆ. ಕಂಪ್ಲೀಟ್ ಮಾಡ್ತೀನಿ ಅಂದರೆ ಮಾಡ್ತೀರ. ಇನ್ನು ಈ ದಿವಸ ಲಾಭವೂ ಇದೆ. ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರು, ತೊಡಕುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ನೀವು ತಪ್ಪದೆ ನರಸಿಂಹ ಕವಚ ಕೇಳಿಸ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಯಾಕೆಂದರೆ ಜನ್ಮದ ಮಾಂದಿ ಆರೋಗ್ಯ ಹಾಳು ಮಾಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಅದರಲ್ಲೂ ಈ ಕಂಪ್ಯೂಟರ್ ಲೈನ್, ನಾವು ಯಾವುದನ್ನು IT ಇಂಡಸ್ಟ್ರಿ ಅಂತೀವೋ ಅವರಿಗೆ ತುಂಬ ತುಂಬ ಚೆನ್ನಾಗಿದೆ. ಈ ದಿವಸ ಈ ಹಾಲು ಮತ್ತು ನೀರಿನ ಏನು ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಹಿರಿಯರಿಂದ ಒಳ್ಳೆಯ ಉತ್ತಮ ಸಲಹೆ, ಒಳ್ಳೆಯ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ತೊಡಕಿಲ್ಲ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ ಲಾಭ ಹೆಚ್ಚಾಗಿದೆ. ಈ ದಿವಸ ಹಣಕಾಸಿನ ಸಮಾಧಾನ ಸಿಗುತ್ತೆ, ಕುಟುಂಬದಲ್ಲಿ ಒಂದು ಸೌಖ್ಯತೆ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಏನು ವೃತ್ತಿಯಲ್ಲೂ ತೊಡಕಿಲ್ಲ, ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಇಷ್ಟದೇವತಾ ಸ್ಮರಣೆ, ಇಷ್ಟದೇವತಾ ಆರಾಧನೆ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಮಹಾ ಕಿರಿಕಿರಿ ಇರ್ತದೆ, ವಿಘ್ನಗಳು ಬರುತ್ತೆ, ಕೆಲಸ ಪೂರ್ಣ ಆಗೋದಿಲ್ಲ, ತೊಡಕು. ಆದರೆ ಈ ದಿವಸ ಸಪೋರ್ಟ್ ಇದೆ, ಸಂಗಾತಿಯ ಸಹಕಾರ ಇದೆ, ಸ್ನೇಹಿತರ ಸಹಕಾರ ಸಿಗುತ್ತೆ, ವ್ಯವಹಾರದಲ್ಲೂ ನಿಮಗೆ ಅನುಕೂಲ ಉಂಟಾಗುತ್ತೆ. ಆದರೆ ಈ ವಿಘ್ನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಅಥವಾ ಕೆಂಪು ಹೂ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಹೆಣ್ಣುಮಕ್ಕಳಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಹುಷಾರು. ಸಾಲ ಮಾಡಿ ಇನ್ನೊಬ್ಬರಿಗೆ ಕೊಡಿಸಿ ನೀವು ಒದ್ದಾಡೋದು, ಅಂಥದ್ದೊಂದು ಪರಿಸ್ಥಿತಿ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ಈ ದಿವಸ ಶ್ರದ್ಧೆ, ಯಾವುದೋ ಒಂದು ಕೆಲಸ ಪೂರ್ಣವಾಗಿ ಮಾಡೋಣ ಅಂದರೆ ಆಗೋದಿಲ್ಲ, ಅಶ್ರದ್ಧೆ ನಿಮ್ಮನ್ನು ಹಾಳು ಮಾಡುತ್ತೆ. ಸೋಮಾರಿತನ ಅತಿಯಾಗಿ ನಿಮ್ಮನ್ನು ಕೂತಲ್ಲೇ ಕೂರೋ ಹಾಗೆ ಮಾಡುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಮೀನರಾಶಿಯವರಿಗೆ ದಿವಸ ತುಂಬ ಲಾಭದಾಯಕವಾಗಿದೆ, ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಮಟ್ಟಿಗೆ ಸೋಲು ಇದೆ, ಯಾವುದೋ ಚರ್ಚೆ ವಾದ ಇಂಥವುಗಳಲ್ಲಿ ಭಾಗಿಯಾಗಬೇಡಿ. ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಸಿಂಹಾಯ ನಮಃ, ನರಸಿಂಹ ಮಂತ್ರ ಇದು, ಹೇಳ್ಕೊಳ್ಳಿ, ಬಲ ಬರುತ್ತೆ. ಈ ದಿನದ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ 12 ರಾಶಿಗಳ ಫಲಾಫಲ, ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಮಂತ್ರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವ, ಜೊತೆಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.